Hello, good morning. I am S.L. Pujar, retired high school teacher from CS High School Emkanbadi, Taluka Hukkeri, District Belgaum. Today I am going to say few words regarding Arjunwad village, its toponymy, and Kavilasapura. Kavilasapura is in the outskirts of Arjunwad. Kavilasapura was an ancient village. Now we find only ruins there. I will explain you in Kannada. ಈ ಅರ್ಜುನ್ವಾಡ್ ಅನ್ನೋದು ಆಧುನಿಕ ಇತಿಹಾಸ ಕಾಲದ ಒಂದು ಹಳ್ಳಿ. ಪೇಶ್ವೆಗಳ ಕಾಲದಲ್ಲಿ ಅರ್ಜುನ ಅನ್ನುವಂಥ ಒಬ್ಬ ಅಧಿಕಾರಿಯಿಂದ ಬಂದಂಥ ಇದು ಹೆಸರು. ಹುಕ್ಕೇರಿ ಪ್ರಾಂತದ ಆಡಳಿತ ಕಾಲದಲ್ಲಿ ಅರ್ಜುನ್ವಾಡ್ ಅನ್ನೋದು ಒಂದು ಮುಖ್ಯ ಆಡಳಿತ ವಿಭಾಗವಾಗಿತ್ತು ಅನ್ನೋದಕ್ಕೆ ಮರಾಠ ಕೆಲವೊಂದು ದಾಖಲೆಗಳು, ಆನಂತರ ಇಂಗ್ಲೀಷ್ ಬ್ರಿಟಿಷ್ ರೆಕಾರ್ಡ್ಸ್ಗಳು ಕೂಡ ನಮಗೆ ಸಾಕಷ್ಟು ಸಿಗ್ತಾವಂತ ತಿಳ್ಕೊಂಡು ಹೇಳ್ಬೋದು. ಇನ್ನು ಇದರ ಹೊರವಲಯದಲ್ಲಿ ಅಂದರೆ ಅರ್ಜುನ್ವಾಡದ ಹೊರವಲಯದಲ್ಲಿ ಕವಿಲಾಸಪುರ ಅನ್ನುವಂಥ ಒಂದು ಗ್ರಾಮ ಇತ್ತು. ಇದಕ್ಕೆ ಆಧಾರವೆಂಬಂತೆ ನವೀಕರಿಸಿದ ಪ್ರಾಚೀನ ದೇವಾಲಯಗಳು. ಮೊದಲನೇದು ಹಾಲು ಶಂಕರ, ಎರಡನೇದು ಮೊಸರು ಶಂಕರಲಿಂಗ, ಆನಂತರ ಶಂಕರಲಿಂಗ. ಇವು 3 ದೇವಾಲಯಗಳನ್ನು ನಾವು ಅಲ್ಲಿ ಕಾಣಬಹುದಾಗಿದೆ ಇವತ್ತಿಗಾದರೂ ಕೂಡ. ಒಂದು ಶಾಸನ ಲಭ್ಯವಾಗಿತ್ತು, ಅದನ್ನು ಪುರೋಹಿತ ಅನ್ನುವಂಥ ಶ್ರೇಷ್ಠ ವಿದ್ವಾಂಸರು ಅದನ್ನು ಪತ್ತೆ ಮಾಡಿದರು. ಕಡೆಗೆ ಆ ಶಾಸನವನ್ನು ಇವತ್ತು ಮ್ಯೂಸಿಯಂಗೆ ಸ್ಥಳಾಂತರ ಮಾಡಲಾಗಿದೆ. ಹಾಗಾದರೆ ಈ ಶಾಸನ ಯಾರ ಕಾಲದ್ದು, ಏನು ಶಾಸನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾನು ಹೇಳಕ್ಕೆ ಬಯಸ್ತೇನೆ. ಈ ಶಾಸನ ದೇವಗಿರಿಯ ಯಾದವ ಕನ್ನರದೇವನ ಕಾಲದ್ದು. ಈ ಶಾಸನದಲ್ಲಿ ನಮೂದಿತವಾಗಿರುವಂಥ ಶಕೆ 1182, ಶಾಲಿವಾಹನ ಶಕೆ 1182. ಇದನ್ನು ನಾವು ಕ್ರಿಸ್ತಶಕ 1260 ಅಂತ ತಿಳ್ಕೊಂಡು ಗಣನೆಗೆ ತೆಗೆದುಕೊಳ್ಬೇಕು. ಹಾಗಾದರೆ ಈ ಶಾಸನದ ಪಠ್ಯ ಏನು? ದೇವಗಿರಿಯ ಯಾದವ ಕನ್ನರದೇವನ ಪ್ರಾಂತಾಧಿಕಾರಿಗಳಾದ ಚಾವುಂಡಶೆಟ್ಟಿ ಮತ್ತು ನಾಗರಸರು, ವೀರಶೈವ ಧರ್ಮದ ಸ್ಥಾಪಕರಾದ ಮಹಾತ್ಮ ಬಸವಣ್ಣನವರ ವಂಶಜ ಹಾಲಬಸವಿದೇವ ಇವರಿಗೆ ಕವಿಳಾಸಪುರ ಎಂಬ ಪ್ರದೇಶವನ್ನು ದಾನ ಮಾಡಿದ್ದು ಈ ಶಾಸನದ ಮುಖ್ಯಾಂಶ. ಹಾಗಾದರೆ ಇದು ಯಾವ ಪ್ರದೇಶ, ಏನು, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೇನೆ ನಾನು. ಮೊದಲನೇದು ಜಂಬುದ್ವೀಪ. ಜಂಬುದ್ವೀಪದಲ್ಲಿ ಭರತಖಂಡ ಅನ್ನುವಂಥದ್ದೊಂದು ಪ್ರದೇಶ, ಭರತನಿಂದ ಹೆಸರು ಬಂದಿದ್ದು ಭರತಖಂಡ. ಈ ಭರತಖಂಡದ ದಕ್ಷಿಣ ಭಾಗದಲ್ಲಿ ಅಂದರೆ ಇವತ್ತಿನ ಮಧ್ಯಪ್ರದೇಶ್ ಮೊದಲಾಗಿ ನಮ್ಮ ಪೂರ್ತಿಯಾಗಿ ತಮಿಳುನಾಡು ಅಲ್ಲಿವರೆಗೆ ದಕ್ಷಿಣ ಭಾಗ ಅಂತ ಕರೀತಾರೆ. ಈ ದಕ್ಷಿಣ ಭಾಗದ ಕೂಷ್ಮಾಂಡಿನಿ ಮಂಡಲ, ಈ ಕೂಷ್ಮಾಂಡಿನಿ ಮಂಡಲ ಅಂದರೆ ಇದೊಂದು ದೊಡ್ಡ ಆಡಳಿತದ ವಿಭಾಗ. ಇದನ್ನು ಕುಂತಲ ಅಂತಲೂ ಕೂಡ ಕರೆದಾರ. ಕುಂತಲ ದೇಶ, 56 ರಾಷ್ಟ್ರಗಳಿದ್ದವು ನಮ್ಮಲ್ಲಿ, ದೇಶಗಳು. ಭರತಖಂಡದಲ್ಲಿ 56 ದೇಶಗಳಿದ್ದವು ಅಂತ ಹೇಳ್ತಾರೆ. ಅದರಲ್ಲಿ ಕುಂತಲ ದೇಶ, ಕುಂತಲ ಮಂಡಲ. ಈ ಕುಂತಲ ಮಂಡಲವನ್ನೇ ಕೆಲವೊಂದು ಶಾಸನಗಳಲ್ಲಿ ಕುಹುಂಡಿ ಮಂಡಲ 3 ಸಾಸಿರ ನಾಡು ಅಂತ ಕರೆದಾರೆ. ಕುಹುಂಡಿ ಮಂಡಲದಲ್ಲಿ ಅಥವಾ ಕೂಷ್ಮಾಂಡಿನಿ ಮಂಡಲದಲ್ಲಿ 3000
ಹಳ್ಳಿಗಳಿದ್ದು ಅಂತ ತಿಳ್ಕೊಂಡು ಹೇಳ್ತಾರೆ. ಅದು 3000 ಹಳ್ಳಿಗಳ ಒಂದು ಮಂಡಲ. ಇದರಲ್ಲಿ ತರ್ದವಾಡಿ ಸಾಸಿರ ಅಂದರೆ ತರ್ದವಾಡಿ 1000. ತರ್ದವಾಡಿ ಅನ್ನುವಂಥದ್ದು ಒಂದು ಕೇಂದ್ರಾಡಳಿತ ಪ್ರದೇಶ. ಅಲ್ಲಿನ ಆ ತರ್ದವಾಡಿ ಇದ್ದದ್ದು 1000 ಹಳ್ಳಿಗಳನ್ನು ಒಳಗೊಂಡಂಥ ಒಂದು ಮುಖ್ಯ ಆಡಳಿತ ಕೇಂದ್ರ. ಇಷ್ಟು ಭಾವಿಸ್ಬೋದು ನಾವು. ಅಲ್ಲಿಂದ ಆ ದೊರೆಗಳು ಆಡಳಿತ ಮಾಡ್ತಾಯಿದ್ರು. ಈ ತರ್ದವಾಡಿಯ ಆಡಳಿತ ವಿಭಾಗದಲ್ಲಿ ಬಾಗವಾಡಿ ಅಂದರೆ ಇವತ್ತಿನ ಬಸವನ ಬಾಗೇವಾಡಿ ಒಂದು ಸಣ್ಣ ರಾಜಮನೆತನ ಆಡಳಿತ ಮಾಡುವಂಥ ಒಂದು ಸ್ಥಳ. ಈ ಬಾಗವಾಡಿಯ ಪುರವಾರಾಧೀಶ್ವರ ಅಂಥೇಳಿ ಉಲ್ಲೇಖ ಆಗಿದೆ. ಆ ಪುರವಾರಾಧೀಶ್ವರ ಯಾರಪ್ಪ ಅಂದರೆ ಮಾದಿರಾಜ. ಅದನ್ನು ಪುರಾಧೀಶ್ವರನು ಅಂತ ಕರೀತಾರೆ. ಈ ಮಾದಿರಾಜನಿಗೆ 2 ಜನ ಗಂಡು ಮಕ್ಕಳು. ಮೊದಲನೇದವನ ದೇವರಾಜ ಮುನಿಪ. ಹಾಗಾದರೆ 2ನೇ ಮಗನ ಹೆಸರು ಸಂಗನ ಬಸವ. ಈ ಸಂಗನ ಬಸವ ಯಾರು ಅಂದರೆ ನಮ್ಮ ವೀರಶೈವ ಧರ್ಮದ ಸ್ಥಾಪಕರಾದಂಥ ಮಹಾತ್ಮ ಬಸವಣ್ಣನವರು. ದೇವರಾಜ ಮುನಿಪ ಮೊದಲನೇ ಮಗ. ಈತನಿಗೆ ಒಬ್ಬ ಮಗ ಕಾವರಸ, ಅವನಿಗೆ ಕಲಿದೇವರಸ, ಅವನಿಗೆ ಹಾಲಬಸವಿ ದೇವರಸ. ನೋಡ್ರಿ, ಈ ರೀತಿಯಾಗಿ ಅವರ ವಂಶಾವಳಿಯನ್ನು ನಾವು ಗುರುತಿಸ್ಬೋದು. ಇದಕ್ಕೆ ಭೀಮಕವಿಯ ಬಸವ ಪುರಾಣ ಈ ಥರ ಬೇರೆ ತಮಿಳು ಸಾಹಿತ್ಯದಲ್ಲೇನೋ ಬರ್ತದೆ. ಆ ನಂತರ ಅದು ಅಲ್ಲದೆ ಡಾಕ್ಟರ್ R.C. ಹಿರೇಮಠ ಅವರು ಮತ್ತು ಬೇರೆ ಬೇರೆ ವಿದ್ವಾಂಸರು ಇದರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ಶಿಲಾಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಒಂದಕ್ಕೊಂದು ಶಿಲಾಶಾಸ್ತ್ರಗಳನ್ನು ಹೋಲಿಕೆ ಮಾಡಿ ಮುತ್ತಿಗೆ ಶಾಸನ ಬರ್ತದೆ. ಈ ಮುತ್ತಿಗೆ ಶಾಸನದಲ್ಲಿ ಕೂಡ ಸಾಕಷ್ಟು ವಿವರಗಳು ನಮಗೆ ಕಂಡು ಬರ್ತಾವೆ. ಮಹಾತ್ಮ ಬಸವಣ್ಣನವರದು, ಅವರ ಜೀವನ ಕ್ರಮ, ಅವರು ಏನು, ಅವರ ಮೂಲ ಎಲ್ಲಿ, ಅವರು ಏನು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಸಾಕಷ್ಟು ಸಿಗ್ತದೆ. ಅದು ವಿಷಯ ಬೇರೆ. ಈಗ ನಾವು ಈ ಕವಿಳಾಸಪುರ ಹೇಗೆ ಹೆಸರು ಬಂತು ಅನ್ನೋದನ್ನು ಮಾತ್ರ ನಾವು ಇವತ್ತು ಸೀಮಿತವಾಗಿ ಇಟ್ಕೊಂಡು ನಾನು ಇದನ್ನು ಹೇಳಬೇಕಾಗಿದೆ. ಅಂದಿನ ಕವಿಳಾಸಪುರ ನೂಲೆಗಂಪನದ ಒಂದು ಭಾಗ. ನೋಡ್ರಿ, ನೂಲೆಗಂಪನ ಅಂದರೆ ಇದೊಂದು ಆಡಳಿತದ ಚಿಕ್ಕ ವಿಭಾಗ. ಇದರ ಸಮೀಪದಲ್ಲಿರುವ ಪ್ರಾಚೀನ ಗ್ರಾಮಗಳಾದ ಕೊತ್ತಸಿ ಅಂದರೆ ಇವತ್ತಿನ ಕೊಚ್ಚರಿಗೆ, ಕುರುವನಿಗೆ ಅಂದರೆ ಇವತ್ತಿನ ಕುರ್ಣಿ, ಚಿಕ್ಕೋಡಿ ಹತ್ತಿರ ಇರುವಂಥ ಬೊಮ್ಮಲ್ವಾಡು, ಅಂದರೆ ಗಡಿಂಗ್ಲಾಸ್ ತಾಲೂಕದಲ್ಲಿರುವಂಥ ನೂಲೆ ಅಂತ ಕರಿತೀವಿ ಇವತ್ತು. ಆನಂತರ ಇದೇ ಹುಕ್ಕೇರಿ ಸಮೀಪದಲ್ಲಿರುವಂಥ ಮಸಗತ್ತಿ, ಆ ಶಾಸನೋಕ್ತ ಹೆಸರು ಮಸಗತ್ತಿ, ಬಟ್ ಅದು ಮೊಸರುಗುಪ್ಪಿ ಅಂತ ತಿಳ್ಕೊಂಡು ಇವತ್ತು ನಾವು ಎಲ್ಲ ಆ ಹೆಸರನ್ನು ಕರಿತೀವಿ. ಹಾಗಾದರೆ ಅಲ್ಲಿರುವ ಪ್ರಾಚೀನ ಹೆಸರುಗಳನ್ನು ಹೊಂದಿದಂಥ ಈ ಗುಡಿಗಳ ಹೆಸರುಗಳು ಏನಿದ್ದು ಶಾಸನದಲ್ಲಿ ಅಂತ ಕೇಳಿದಾಗ ಮಲ್ಲಿಕಾರ್ಜುನ, ಸಂಗಮೇಶ್ವರ, ನಾಗೇಶ್ವರ ಮಂದಿರಗಳು. ಅವತ್ತು ಈ ರೀತಿಯಾದಂಥ ಹೆಸರುಗಳು ಹೊಂದಿದಂಥ ಮಂದಿರಗಳನ್ನು ನಾವು ಇವತ್ತು ನೋಡ್ತೀವಿ. ಆದರೆ ಹೆಸರುಗಳ ಬದಲಾವಣೆ ಆಗಿದೆ. ಈ ಪ್ರದೇಶ ಬಸವಣ್ಣನವರ ವಂಶಜರು ಆಡಳಿತ ಮಾಡಿದ ಭಾಗವಾಗಿತ್ತು ಅನ್ನೋದ್ರ ಬಗ್ಗೆ ನಾವು ನಿಸ್ಸಂದೇಹವಾಗಿ ಹೇಳ್ಬೋದು. ಕಲ್ಯಾಣ ಕ್ರಾಂತಿಯ ನಂತರ ಬಿಜ್ಜಳನ ವಂಶಸ್ಥ ರಾಯಮುರಾರಿ ಸೋವಿದೇವರಸನಿಂದ ಹಿಂಸೆಗೆ ಒಳಪಟ್ಟು ಬಸವಣ್ಣನವರ ವಂಶಜರು ಈ ಕವಿಳಾಸಪುರಕ್ಕೆ ಬಂದದ್ದು ಖಂಡಿತವಾಗಿದೆ. ಬಸವಣ್ಣನವರ ನಂತರ 100 ವರ್ಷದ ನಂತರ ಈ ಬದಲಾವಣೆ ಆಗಿದೆ ಅಂತ ತಿಳ್ಕೊಂಡು ನಾವು ಹೇಳ್ಬೋದು. ಬಸವಣ್ಣನವರು ಲಿಂಗೈಕ್ಯ ಆದ ನಂತರ
ಒಂದು ವರ್ಷದ ನಂತರ ಅವರ ವಂಶಜರು ಈ ಕವಿಳಾಸಪುರದಲ್ಲಿ ನೆಲೆಗೊಂಡಿದ್ದರು, ಇಲ್ಲಿಂದ ಆಡಳಿತ ಮಾಡ್ತಾಯಿದ್ರು ಅನ್ನೋದನ್ನು ನಾವು ಹೇಳ್ಬೋದು. ಮತ್ತು ಅದು ಅಲ್ಲದೆ ಈ ಸಂಗನ ಬಸವನ ಬಗ್ಗೆ ಇನ್ನಷ್ಟು ವಿವರಗಳನ್ನು ನಾವು ಹೇಳಬೇಕಂದ್ರೆ, ಕಮ್ಮೆ ಕುಲದ ಸಾಂಖ್ಯಾಯನ ಗೋತ್ರಜ ಬ್ರಾಹ್ಮಣ. ಯಾಕಂದರೆ ತರ್ದವಾಡಿ, ಇಂಗಳೇಶ್ವರ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳೇನಿದ್ದಿಲ್ಲ ಅವೆಲ್ಲ ದೊಡ್ಡ ಅಗ್ರಹಾರಗಳಾಗಿದ್ದು ಅಂತ ತಿಳ್ಕೊಂಡು ಹೇಳ್ತಾರೆ. ಶಾಸನದಲ್ಲಿ ಅದೆಲ್ಲ ಬರ್ತದೆ, ಮುತ್ತಿಗೆ ಶಾಸನದಲ್ಲಿ ಸಾಕಷ್ಟು ವಿವರಗಳನ್ನು ನಾವು ನೋಡ್ತೀವಿ. ಹಾಗಾದರೆ ಈ ರಾಜಮನೆತನದ ಸಂಗನ ಬಸವ ದೇವರು ಕಮ್ಮೆ ಕುಲದ ಸಾಂಖ್ಯಾಯನ ಗೋತ್ರಜದ ಬ್ರಾಹ್ಮಣರು. ಆದರೆ ಇವರು ವೃತ್ತಿ ಧರ್ಮದಿಂದ ಇವರು ಕ್ಷತ್ರಿಯರಾಗಿದ್ದರು ಅನ್ನೋದಕ್ಕೆ ಈ ಆಧಾರಗಳೇ ಸಾಕ್ಷಿಯಾಗಿವೆ. ಥ್ಯಾಂಕ್ ಯು, ಧನ್ಯವಾದಗಳು.